ಉತ್ತರ ಸಿಗುತ್ತಾ ಅನ್ನೋದು. ಪರಮೇಶ್ವರ್ ಮೊಹಾಂತಿ ಭೇಟಿಯ ಮೆಗಾ ಸುದ್ದಿ ಇದು. ಬ್ರೈನ್ ಮ್ಯಾಪಿಂಗ್ಗೆ ಪರಮೇಶ್ವರ್ ಅನುಮತಿಯನ್ನು ಕೊಡ್ತಾರಾ? ಗೃಹ ಸಚಿವರ ಅನುಮತಿಯನ್ನ ಮೊಹಾಂತಿ ಕೇಳಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಇದೆ. ಪರಮೇಶ್ವರ್ ಏನಾದ್ರೂ ಅನುಮತಿ ಕೊಟ್ರೆ ಆತನ ಬ್ರೈನ್ ಮ್ಯಾಪಿಂಗ್ ಆಗುತ್ತೆ. ಬ್ರೈನ್ ಮ್ಯಾಪಿಂಗ್ ಆದ್ರೆ ಆತನ ಹಿಡನ್ ಅಜೆಂಡಾ ಏನು, 16 ವರ್ಷಗಳ ನಂತರ ಯಾಕೆ ಆತ ಬಂದು ಇಲ್ಲಿ ನಾನು ಶವ ಹುಟ್ಟಿದ್ದೇನೆ, ನನಗೆ ಪಾಪ ಪ್ರಜ್ಞೆ ಕಾಡ್ತಾ ಇದೆ ಅಂತೇಳಿ ಹೇಳ್ದ. 164 ಸ್ಟೇಟ್ಮೆಂಟ್ ಯಾಕೆ ಆತ ನ್ಯಾಯಾಧೀಶರ ಮುಂದೆ ಕೊಟ್ಟ, ಆತನ ಉದ್ದೇಶ ಏನು ಅನ್ನೋದು ಗೊತ್ತಾಗುತ್ತೆ. ಉತ್ತರ ಸಿಗುತ್ತಾ ಅನ್ನೋದು. ಪರಮೇಶ್ವರ್ ಮೊಹಾಂತಿ ಭೇಟಿಯ ಮೆಗಾ ಸುದ್ದಿ ಇದು. ಬ್ರೈನ್ ಮ್ಯಾಪಿಂಗ್ಗೆ ಪರಮೇಶ್ವರ್ ಅನುಮತಿಯನ್ನು ಕೊಡ್ತಾರಾ? ಗೃಹ ಸಚಿವರ ಅನುಮತಿಯನ್ನ ಮೊಹಾಂತಿ ಕೇಳಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಇದೆ. ಪರಮೇಶ್ವರ್ ಏನಾದ್ರೂ ಅನುಮತಿ ಕೊಟ್ರೆ ಆತನ ಬ್ರೈನ್ ಮ್ಯಾಪಿಂಗ್ ಆಗುತ್ತೆ. ಬ್ರೈನ್ ಮ್ಯಾಪಿಂಗ್ ಆದ್ರೆ ಆತನ ಹಿಡನ್ ಅಜೆಂಡಾ ಏನು, 16 ವರ್ಷಗಳ ನಂತರ ಯಾಕೆ ಆತ ಬಂದು ಇಲ್ಲಿ ನಾನು ಶವ ಹುಟ್ಟಿದ್ದೇನೆ, ನನಗೆ ಪಾಪ ಪ್ರಜ್ಞೆ ಕಾಡ್ತಾ ಇದೆ ಅಂತೇಳಿ ಹೇಳ್ದ. 164 ಸ್ಟೇಟ್ಮೆಂಟ್ ಯಾಕೆ ಆತ ನ್ಯಾಯಾಧೀಶರ ಮುಂದೆ ಕೊಟ್ಟ, ಆತನ ಉದ್ದೇಶ ಏನು ಅನ್ನೋದು ಗೊತ್ತಾಗುತ್ತೆ. ಉತ್ತರ ಸಿಗುತ್ತಾ ಅನ್ನೋದು. ಪರಮೇಶ್ವರ್ ಮೊಹಾಂತಿ ಭೇಟಿಯ ಮೆಗಾ ಸುದ್ದಿ ಇದು. ಬ್ರೈನ್ ಮ್ಯಾಪಿಂಗ್ಗೆ ಪರಮೇಶ್ವರ್ ಅನುಮತಿಯನ್ನು ಕೊಡ್ತಾರಾ? ಗೃಹ ಸಚಿವರ ಅನುಮತಿಯನ್ನ ಮೊಹಾಂತಿ ಕೇಳಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಇದೆ. ಪರಮೇಶ್ವರ್ ಏನಾದ್ರೂ ಅನುಮತಿ ಕೊಟ್ರೆ ಆತನ ಬ್ರೈನ್ ಮ್ಯಾಪಿಂಗ್ ಆಗುತ್ತೆ. ಬ್ರೈನ್ ಮ್ಯಾಪಿಂಗ್ ಆದ್ರೆ ಆತನ ಹಿಡನ್ ಅಜೆಂಡಾ ಏನು, 16 ವರ್ಷಗಳ ನಂತರ ಯಾಕೆ ಆತ ಬಂದು ಇಲ್ಲಿ ನಾನು ಶವ ಹುಟ್ಟಿದ್ದೇನೆ, ನನಗೆ ಪಾಪ ಪ್ರಜ್ಞೆ ಕಾಡ್ತಾ ಇದೆ ಅಂತೇಳಿ ಹೇಳ್ದ. 164 ಸ್ಟೇಟ್ಮೆಂಟ್ ಯಾಕೆ ಆತ ನ್ಯಾಯಾಧೀಶರ ಮುಂದೆ ಕೊಟ್ಟ, ಆತನ ಉದ್ದೇಶ ಏನು ಅನ್ನೋದು ಗೊತ್ತಾಗುತ್ತೆ. ಉತ್ತರ ಸಿಗುತ್ತಾ ಅನ್ನೋದು. ಪರಮೇಶ್ವರ್ ಮೊಹಾಂತಿ ಭೇಟಿಯ ಮೆಗಾ ಸುದ್ದಿ ಇದು. ಬ್ರೈನ್ ಮ್ಯಾಪಿಂಗ್ಗೆ ಪರಮೇಶ್ವರ್ ಅನುಮತಿಯನ್ನು ಕೊಡ್ತಾರಾ? ಗೃಹ ಸಚಿವರ ಅನುಮತಿಯನ್ನ ಮೊಹಾಂತಿ ಕೇಳಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಇದೆ. ಪರಮೇಶ್ವರ್ ಏನಾದ್ರೂ ಅನುಮತಿ ಕೊಟ್ರೆ ಆತನ ಬ್ರೈನ್ ಮ್ಯಾಪಿಂಗ್ ಆಗುತ್ತೆ. ಬ್ರೈನ್ ಮ್ಯಾಪಿಂಗ್ ಆದ್ರೆ ಆತನ ಹಿಡನ್ ಅಜೆಂಡಾ ಏನು, 16 ವರ್ಷಗಳ ನಂತರ ಯಾಕೆ ಆತ ಬಂದು ಇಲ್ಲಿ ನಾನು ಶವ ಹುಟ್ಟಿದ್ದೇನೆ, ನನಗೆ ಪಾಪ ಪ್ರಜ್ಞೆ ಕಾಡ್ತಾ ಇದೆ ಅಂತೇಳಿ ಹೇಳ್ದ. 164 ಸ್ಟೇಟ್ಮೆಂಟ್ ಯಾಕೆ ಆತ ನ್ಯಾಯಾಧೀಶರ ಮುಂದೆ ಕೊಟ್ಟ, ಆತನ ಉದ್ದೇಶ ಏನು ಅನ್ನೋದು ಗೊತ್ತಾಗುತ್ತೆ. ಉತ್ತರ ಸಿಗುತ್ತಾ ಅನ್ನೋದು. ಪರಮೇಶ್ವರ್ ಮೊಹಾಂತಿ ಭೇಟಿಯ ಮೆಗಾ ಸುದ್ದಿ ಇದು. ಬ್ರೈನ್ ಮ್ಯಾಪಿಂಗ್ಗೆ ಪರಮೇಶ್ವರ್ ಅನುಮತಿಯನ್ನು ಕೊಡ್ತಾರಾ? ಗೃಹ ಸಚಿವರ ಅನುಮತಿಯನ್ನ ಮೊಹಾಂತಿ ಕೇಳಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಇದೆ. ಪರಮೇಶ್ವರ್ ಏನಾದ್ರೂ ಅನುಮತಿ ಕೊಟ್ರೆ ಆತನ ಬ್ರೈನ್ ಮ್ಯಾಪಿಂಗ್ ಆಗುತ್ತೆ. ಬ್ರೈನ್ ಮ್ಯಾಪಿಂಗ್ ಆದ್ರೆ ಆತನ ಹಿಡನ್ ಅಜೆಂಡಾ ಏನು, 16 ವರ್ಷಗಳ ನಂತರ ಯಾಕೆ ಆತ ಬಂದು ಇಲ್ಲಿ ನಾನು ಶವ ಹುಟ್ಟಿದ್ದೇನೆ, ನನಗೆ ಪಾಪ ಪ್ರಜ್ಞೆ ಕಾಡ್ತಾ ಇದೆ ಅಂತೇಳಿ ಹೇಳ್ದ. 164 ಸ್ಟೇಟ್ಮೆಂಟ್ ಯಾಕೆ ಆತ ನ್ಯಾಯಾಧೀಶರ ಮುಂದೆ ಕೊಟ್ಟ, ಆತನ ಉದ್ದೇಶ ಏನು ಅನ್ನೋದು ಗೊತ್ತಾಗುತ್ತೆ. ಉತ್ತರ ಸಿಗುತ್ತಾ ಅನ್ನೋದು. ಪರಮೇಶ್ವರ್ ಮೊಹಾಂತಿ ಭೇಟಿಯ ಮೆಗಾ ಸುದ್ದಿ ಇದು. ಬ್ರೈನ್ ಮ್ಯಾಪಿಂಗ್ಗೆ ಪರಮೇಶ್ವರ್ ಅನುಮತಿಯನ್ನು ಕೊಡ್ತಾರಾ? ಗೃಹ ಸಚಿವರ ಅನುಮತಿಯನ್ನ ಮೊಹಾಂತಿ ಕೇಳಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಇದೆ. ಪರಮೇಶ್ವರ್ ಏನಾದ್ರೂ ಅನುಮತಿ ಕೊಟ್ರೆ
ಆತನ ಬ್ರೈನ್ ಮ್ಯಾಪಿಂಗ್ ಆಗುತ್ತೆ. ಬ್ರೈನ್ ಮ್ಯಾಪಿಂಗ್ ಆದ್ರೆ ಆತನ ಹಿಡನ್ ಅಜೆಂಡಾ ಏನು, 16 ವರ್ಷಗಳ ನಂತರ ಯಾಕಾತ ಬಂದು ಇಲ್ಲಿ ನಾನು ಶವ ಹೂತಿದ್ದೇನೆ, ನನಗೆ ಪಾಪ ಪ್ರಜ್ಞೆ ಕಾಡ್ತಾ ಇದೆ ಅಂತ ಹೇಳಿ ಹೇಳ್ದ. 164 ಸ್ಟೇಟ್ಮೆಂಟ್ ಯಾಕಾತ ನ್ಯಾಯಾಧೀಶರ ಮುಂದೆ ಕೊಟ್ಟ, ಆತನ ಉದ್ದೇಶ ಏನು ಅನ್ನೋದು ಗೊತ್ತಾಗುತ್ತೆ. ಉತ್ತರ ಸಿಗುತ್ತಾ ಅನ್ನೋದು. ಪರಮೇಶ್ವರ್ ಮೊಹಾಂತಿ ಭೇಟಿಯ ಮೆಗಾ ಸುದ್ದಿ ಇದು. ಬ್ರೈನ್ ಮ್ಯಾಪಿಂಗ್ಗೆ ಪರಮೇಶ್ವರ್ ಅನುಮತಿಯನ್ನು ಕೊಡ್ತಾರ? ಗೃಹ ಸಚಿವರ ಅನುಮತಿಯನ್ನ ಮೊಹಾಂತಿ ಕೇಳಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಇದೆ. ಪರಮೇಶ್ವರ್ ಏನಾದ್ರೂ ಅನುಮತಿ ಕೊಟ್ರೆ ಆತನ ಬ್ರೈನ್ ಮ್ಯಾಪಿಂಗ್ ಆಗುತ್ತೆ. ಬ್ರೈನ್ ಮ್ಯಾಪಿಂಗ್ ಆದ್ರೆ ಆತನ ಹಿಡನ್ ಅಜೆಂಡಾ ಏನು, 16 ವರ್ಷಗಳ ನಂತರ ಯಾಕಾತ ಬಂದು ಇಲ್ಲಿ ನಾನು ಶವ ಹೂತಿದ್ದೇನೆ, ನನಗೆ ಪಾಪ ಪ್ರಜ್ಞೆ ಕಾಡ್ತಾ ಇದೆ ಅಂತ ಹೇಳಿ ಹೇಳ್ದ. 164 ಸ್ಟೇಟ್ಮೆಂಟ್ ಯಾಕಾತ ನ್ಯಾಯಾಧೀಶರ ಮುಂದೆ ಕೊಟ್ಟ, ಆತನ ಉದ್ದೇಶ ಏನು ಅನ್ನೋದು ಗೊತ್ತಾಗುತ್ತೆ. ಉತ್ತರ ಸಿಗುತ್ತಾ ಅನ್ನೋದು. ಪರಮೇಶ್ವರ್ ಮೊಹಾಂತಿ ಭೇಟಿಯ ಮೆಗಾ ಸುದ್ದಿ ಇದು. ಬ್ರೈನ್ ಮ್ಯಾಪಿಂಗ್ಗೆ ಪರಮೇಶ್ವರ್ ಅನುಮತಿಯನ್ನು ಕೊಡ್ತಾರ? ಗೃಹ ಸಚಿವರ ಅನುಮತಿಯನ್ನ ಮೊಹಾಂತಿ ಕೇಳಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಇದೆ. ಪರಮೇಶ್ವರ್ ಏನಾದ್ರೂ ಅನುಮತಿ ಕೊಟ್ರೆ ಆತನ ಬ್ರೈನ್ ಮ್ಯಾಪಿಂಗ್ ಆಗುತ್ತೆ. ಬ್ರೈನ್ ಮ್ಯಾಪಿಂಗ್ ಆದ್ರೆ ಆತನ ಹಿಡನ್ ಅಜೆಂಡಾ ಏನು, 16 ವರ್ಷಗಳ ನಂತರ ಯಾಕಾತ ಬಂದು ಇಲ್ಲಿ ನಾನು ಶವ ಹೂತಿದ್ದೇನೆ, ನನಗೆ ಪಾಪ ಪ್ರಜ್ಞೆ ಕಾಡ್ತಾ ಇದೆ ಅಂತ ಹೇಳಿ ಹೇಳ್ದ. 164 ಸ್ಟೇಟ್ಮೆಂಟ್ ಯಾಕಾತ ನ್ಯಾಯಾಧೀಶರ ಮುಂದೆ ಕೊಟ್ಟ, ಆತನ ಉದ್ದೇಶ ಏನು ಅನ್ನೋದು ಗೊತ್ತಾಗುತ್ತೆ. ಉತ್ತರ ಸಿಗುತ್ತಾ ಅನ್ನೋದು. ಪರಮೇಶ್ವರ್ ಮೊಹಾಂತಿ ಭೇಟಿಯ ಮೆಗಾ ಸುದ್ದಿ ಇದು. ಬ್ರೈನ್ ಮ್ಯಾಪಿಂಗ್ಗೆ ಪರಮೇಶ್ವರ್ ಅನುಮತಿಯನ್ನು ಕೊಡ್ತಾರ? ಗೃಹ ಸಚಿವರ ಅನುಮತಿಯನ್ನ ಮೊಹಾಂತಿ ಕೇಳಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಇದೆ. ಪರಮೇಶ್ವರ್ ಏನಾದ್ರೂ ಅನುಮತಿ ಕೊಟ್ರೆ ಆತನ ಬ್ರೈನ್ ಮ್ಯಾಪಿಂಗ್ ಆಗುತ್ತೆ. ಬ್ರೈನ್ ಮ್ಯಾಪಿಂಗ್ ಆದ್ರೆ ಆತನ ಹಿಡನ್ ಅಜೆಂಡಾ ಏನು, 16 ವರ್ಷಗಳ ನಂತರ ಯಾಕಾತ ಬಂದು ಇಲ್ಲಿ ನಾನು ಶವ ಹೂತಿದ್ದೇನೆ, ನನಗೆ ಪಾಪ ಪ್ರಜ್ಞೆ ಕಾಡ್ತಾ ಇದೆ ಅಂತ ಹೇಳಿ ಹೇಳ್ದ. 164 ಸ್ಟೇಟ್ಮೆಂಟ್ ಯಾಕಾತ ನ್ಯಾಯಾಧೀಶರ ಮುಂದೆ ಕೊಟ್ಟ, ಆತನ ಉದ್ದೇಶ ಏನು ಅನ್ನೋದು ಗೊತ್ತಾಗುತ್ತೆ.